ಪರಿಹಾರ ಕೊಡಿ. ಕುಡುತಿನಿ ಭೂ ಸಂತ್ರಸ್ತರ 1278 ದಿನಗಳ ಹೋರಾಟ. ಎನ್ಎಂಡಿಸಿ ಬ್ರಹ್ಮಣಿ ಸ್ಟೀಲ್ಸ್ ವಿರುದ್ಧ ರೈತರ ಆಕ್ರೋಶ. ಖರೀದಿಸಿ 16 ವರ್ಷವಾದರೂ ಕಾರ್ಖಾನೆ ಇಲ್ಲ ಆರೋಪ. ಅನ್ನದಾತನ ಭೂಮಿ ಕಿತ್ತುಕೊಂಡು ಕಂಪನಿ ಕಟ್ಟಲಿಲ್ಲ, ಕೂಲಿಯನ್ನೂ ಕೊಡಲಿಲ್ಲ. ಇದು ಕುಡುತಿನಿ ಭಾಗದ 7 ಹಳ್ಳಿಗಳ ರೈತರ ಆಕ್ರಂದನ. ಸಂಡೂರು ತಾಲೂಕಿನ ಕುಡುತಿನಿ ಸುತ್ತಮುತ್ತಲಿನ ಜಮೀನನ್ನು 2010ರಲ್ಲಿ ಸ್ವಾಧೀನಪಡಿಸಿಕೊಂಡಿದ್ದ ಎನ್ಎಂಡಿಸಿ, ಬ್ರಹ್ಮಣಿ ಸ್ಟೀಲ್ಸ್ ಮತ್ತು ಮಿತ್ತಲ್ ಸಮೂಹದ ಕಂಪನಿಗಳು ಉದ್ದೇಶಿತ ಯೋಜನೆಗೆ ಬಳಸದೆ ಬೀಳು ಬಿಟ್ಟಿವೆ ಎಂದು ಆರೋಪಿಸಿ ರೈತರು ಕಳೆದ 1278 ದಿನಗಳಿಂದ ನಿರಂತರ ಹೋರಾಟ ನಡೆಸುತ್ತಿದ್ದಾರೆ. ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ರಾಜ್ಯಾಧ್ಯಕ್ಷ ಎಸ್ಎನ್ ಖಾದ್ರಿ ಅವರು ಸರ್ಕಾರಕ್ಕೆ ಸಲ್ಲಿಸಿರುವ ಮನವಿ ಪತ್ರದಲ್ಲಿ 2010ರಲ್ಲಿ ರೈತರಿಗೆ ವಂಚಿಸಿ ಒತ್ತಾಯದಿಂದ ಭೂಮಿಯನ್ನ ಕಬಳಿಕೆ ಮಾಡಿಕೊಂಡ ಈ ಕಂಪನಿಗಳು ಇಲ್ಲಿಯವರೆಗೂ ಖರೀದಿಸಿದ ಉದ್ದೇಶಕ್ಕೆ ಬಳಸಿಕೊಂಡಿಲ್ಲ. ಸಾವಿರಾರು ಎಕರೆ ಫಲವತ್ತಾದ ಭೂಮಿ ಇಂದು ಪಾಳು ಬಿದ್ದಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ರೈತರ 2 ಬೇಡಿಕೆ. ಮನವಿ ಪತ್ರದಲ್ಲಿ ರೈತ ಸಂಘ ಸರ್ಕಾರದ ಮುಂದೆ 2 ಸ್ಪಷ್ಟ ಬೇಡಿಕೆಗಳನ್ನು ಇಟ್ಟಿದೆ. ಭೂಮಿ ವಾಪಸ್ ಕೊಡಿ. ಕೈಗಾರಿಕಾ ಉದ್ದೇಶಕ್ಕೆ ಬಳಸದ ಭೂಮಿಯನ್ನ ಮೂಲ ಭೂಮಾಲೀಕರಿಗೆ ತಕ್ಷಣ ವಾಪಸ್ ಕೊಡಿಸಬೇಕು. ಇಲ್ಲದಿದ್ದರೆ ಸೂಕ್ತ ಪರಿಹಾರ. ಭೂಮಿ ವಾಪಸ್ ಸಾಧ್ಯವಿಲ್ಲದಿದ್ದರೆ ಪ್ರಸ್ತುತ ಮಾರುಕಟ್ಟೆ ದರದಂತೆ ವೈಜ್ಞಾನಿಕ ಪರಿಹಾರ ಮತ್ತು ಪುನರ್ವಸತಿ ಕಲ್ಪಿಸಬೇಕು. ಕಬ್ಬಿಣದ ಅದಿರಿಗೆ ಬೆಲೆ ಇದೆ, ನಮ್ಮ ಬೆವರಿಗೆ ಬೆಲೆ ಇಲ್ಲವೇ ಎಂದು ಪ್ರಶ್ನಿಸಿರುವ ರೈತ ಮುಖಂಡರೊಬ್ಬರು, ಕಂಪನಿಯವರು ಭೂಮಿ ತೆಗೆದುಕೊಂಡಾಗ ಉದ್ಯೋಗ ಕೊಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ ಅಂದ್ರು. 16 ವರ್ಷ ಕಳೆದರೂ ಒಂದೇ ಒಂದು ಇಟ್ಟಿಗೆಯೂ ಮೇಲೆದ್ದಿಲ್ಲ. ನಮ್ಮ ಮಕ್ಕಳು ಕೂಲಿಗೆ ಗುಳೆ ಹೋಗುತ್ತಿದ್ದಾರೆ ಎಂದು ಅಳಲು ತೋಡಿಕೊಂಡರು. ಈ ಒಂದು ರಕ್ತದ ಪತ್ರದ ಮೂಲಕ ನಾನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ನಾನು ಕಳಿಸ್ತಾ ಇದ್ದೀನಿ. ಈ ಒಂದು ಪತ್ರ ಕಳಿಸ ಉದ್ದೇಶ ಏನು ಅಂತಂದರೆ, ಕುಡುತಿ ಭಾಗದ 7 ಹಳ್ಳಿಯ ರೈತರು ಏನು ಭೂಮಿ ಕಳ್ಕೊಂಡಿದ್ದಾರೆ. ಬ್ರಹ್ಮಣಿ, ಎನ್ಎಂಡಿಸಿ, ಮಿತ್ತಲ್ ಇವರೇನು ಒತ್ತಾಯದ ಮೇಲೆ, ದೌರ್ಜನ್ಯದ ಮೇಲೆ ಏನು ಭೂಮಿನ ಕಸ್ಕೊಂಡಿದ್ದಾರೆ, ಆ ಒಂದು ಭೂ ಸಂತ್ರಸ್ತರಿಗೆ ನ್ಯಾಯ ಒದಗಿಸಿ ಕೊಡಬೇಕು ಅಂತ ಹೇಳಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ನಾನು ಈ ಒಂದು ರಕ್ತದ ಪತ್ರದ ಮೂಲಕ ನಾನು ಮನವಿ ಮಾಡ್ಕೊತ ಇದ್ದೀನಿ. ಇನ್ನೊಂದು ವಿಷಯ ಏನಂದರೆ, ಬಿಡದಿ ರೈತರು ಭೂಮಿಗೆ ಸರ್ಕಾರ ಕೈ ಹಾಕಿದೆ, ಇದು ಕೂಡ ಹಿಂತಗೋಬೇಕು ಅಂಥೇಳಿ ನಾನು ಮನವಿ ಮಾಡ್ಕೊಂತ ಇದ್ದೀನಿ. ರೈತರ ವಿಚಾರದಲ್ಲಿ ದಯವಿಟ್ಟು ಯಾವುದೇ ಸರ್ಕಾರ ಆಗಲಿ ರೈತರ ವಿಚಾರದಲ್ಲಿ ಅಡ್ಡು ಬರಬಾರ್ದು. ರೈತರಿಗೆ ಸಹಾಯ ಮಾಡಂತ ಸರ್ಕಾರ ಕೆಲಸ ಮಾಡಬೇಕು ವಿನಃ ರೈತರಲ್ಲಿ ಇರೋಂಥ ಭೂಮಿನ ಕಸ್ಕೊಂಡ್ರೆ ನಾವು ಮುಂದೆ ಏನು ತಿನ್ನಬೇಕು ಸ್ವಾಮಿ? ನಾವು ರೈತರು ಬೆಳೆದ್ರೇ ನಾವು ತಿನ್ನೋದು. 1 ಸೆಂಟ್ಸ್ ಭೂಮಿ ಇಲ್ದವ್ರಿಗೆ ಕೂಡ ಇವತ್ತು ಊಟ ಸಿಗ್ತೈತೆ ಅಂದರೆ ಅದಕ್ಕೆ ರೈತರ ಕಾರಣ, ಸರ್ಕಾರ ಕಾರಣ ಅಲ್ಲ. ರೈತ ಬೆಳೆದ್ರೇ ನಾವೆಲ್ಲರೂ ಊಟ ಮಾಡೋದು. ದಯವಿಟ್ಟು ನಾನು ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ನಾನು ಮನವಿ ಮಾಡ್ಕೊತ ಇದ್ದೀನಿ. ರೈತರ ವಿಚಾರ ಏನಿದ್ದಾವೆ, ಒಂದು ಕುಡ್ತಿ, 2ನೇದು ಬೆಂಗಳೂರು ಬಿಡದಿ, ಈ ವಿಚಾರದಲ್ಲಿ ತಾವು ಕೈ ತಕ್ಕೊಂಡ್ರೆ ಒಳ್ಳೇದು ಅಂತ ಹೇಳಿ ನಿಮ್ಮ ಸರ್ಕಾರಕ್ಕೆ ಒಳ್ಳೇದು ಅಂತ ಹೇಳ್ತಾ ಇದ್ರಿ. ಇಲ್ಲ ಅಂತಂದರೆ ಮುಂದೆ ಬರೋಂಥ ದಿನಮಾನಗಳಲ್ಲಿ ನಿಮ್ಮ ಸರ್ಕಾರ ಒಂದು ತುಂಬ ಕಷ್ಟ ಅನುಭವಿಸುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಜೈ ಜವಾನ್, ಜೈ ಕಿಸಾನ್, ಜೈ ಭೀಮ್.